ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಸ್ಟೂಡೆಂಟ್ಸಿಗೆ, ಎಸ್ಪೆಷಲಿ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಡೌಟ್ ಇದೆ, ಈ KCET ಎಕ್ಸಾಮ್ ಬರೆದ್ರೆ ನಾವು MBBS ಕಾಲೇಜಸ್ಸಿಗೆ ಹೋಗ್ಬೋದಾ ಅಥವಾ ನೀಟ್ ಎಕ್ಸಾಮೇ ಬರಿಬೇಕಾ ಅಂತೆಲ್ಲ. ಸೊ ಇವತ್ತು ನಿಮ್ಮ ಎಲ್ಲ ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. KCETಯಲ್ಲಿ ಯಾವುದೆಲ್ಲ ಕಾಲೇಜ್ ಬರುತ್ತೆ, ನೀಟಲ್ಲಿ ಯಾವುದೆಲ್ಲ ಬರುತ್ತೆ ಅಂತ. ಸೊ ಫಸ್ಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ KCET. KCET ಅಂದರೆ ಎಲ್ರಿಗೂ ಏನು ಅಂತ ಗೊತ್ತು, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ವಾ. ನೌ ವಿ ವಿಲ್ ಸಿ ವಾಟ್ ಆರ್ ದ ಕೋರ್ಸಸ್ ದ್ಯಾಟ್ ಕಮ್ಸ್ ಅಂಡರ್ KCET. ಅಂದರೆ ಈ KCET ಎಕ್ಸಾಮ್ ಬರೆದ್ರೆ ಯಾವುದೆಲ್ಲ ಕೋರ್ಸಸನ್ನು ನೀವು ಮಾಡ್ಬೋದು, ಒಳ್ಳೆ ರ್ಯಾಂಕ್ಸ್ ಬಂದರೆ, ಇದೆಲ್ಲ ಇವತ್ತು ನೋಡೋಣ. ಓಕೆ, ಸೊ ಒಂದು ಏನಂದರೆ KCET ಎಕ್ಸಾಮ್ ಬರೆದ್ರೆ ಅದು ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸಿಗೆ ಅಪ್ಲಿಕೇಬಲ್ ಆಗುತ್ತೆ. ನಿಮ್ಮದು KCET ರ್ಯಾಂಕ್ಸನ್ನು ತಗೊಂಡು ತುಂಬ ಕಾಲೇಜಲ್ಲಿ ತಗೊಳ್ತಾರೆ. ಹಾಗೆ ಇವನ್ ಫಾರ್ D ಫಾರ್ಮ್, B ಫಾರ್ಮ್, ಅದೇ ಕೆಲವರಿಗೆಲ್ಲ ಅಗ್ರಿಕಲ್ಚರ್ BSc ಮಾಡಬೇಕು ಅಂತ ಇರುತ್ತೆ, ಹಾರ್ಟಿಕಲ್ಚರ್. ಸೊ ಇದೆಲ್ಲದಕ್ಕೂ KCETನೇ ಬೇಕಾಗಿರುತ್ತೆ ಕರ್ನಾಟಕದಲ್ಲಿ. ಓಕೆ, ಇವನ್ ವೆಟರ್ನರಿ ಕೋರ್ಸಸ್, ವೆಟರ್ನರಿ ಡಾಕ್ಟರ್ ಆಗಬೇಕು ಆ ಥರ ಎಲ್ಲ ಇದ್ದವರು ನೀವು KCET ಎಕ್ಸಾಮನ್ನು ಬರಿಬೇಕಾಗುತ್ತೆ ಅಲ್ವಾ. ಸೊ ಇದರಲ್ಲಿ ನಮಗೆ ಏನು ಗೊತ್ತಾಯಿತು ಅಂದರೆ MBBS ಮಾಡಬೇಕಾದ್ರೆ, ಅಂದರೆ ಡಾಕ್ಟರ್ ಆಗಬೇಕಾದ್ರೆ, ಅಂದರೆ ಆ ಥರ ಫೀಲ್ಡಲ್ಲಿ ಹೋಗಬೇಕಾದ್ರೆ ನೀವು KCET ಬರೆದ್ರೆ ಯೂಸ್ ಇರಲ್ಲ. ಸೊ ಐ ವಿಲ್ ಬಿ ಟೆಲ್ಲಿಂಗ್ ಯು ಮೋರ್ ಥಿಂಗ್ಸ್ ಅಬೌಟ್ CET ಆಸ್ ವೆಲ್ ಆಸ್ ಅಬೌಟ್ ದ ನೀಟ್. ಸೊ ಸ್ವಲ್ಪ ವೆಯ್ಟ್ ಮಾಡಿ. ನಾವು ಇದು ಅಲ್ಲದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾರು KCET ಎಕ್ಸಾಮ್ ಬರಿಬೋದು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ಬಿ ಪಾಸ್ ವಿತ್ ಯೋರ್ ಸೆಕೆಂಡ್ PUC, ಅಂದರೆ 12th ಸ್ಟ್ಯಾಂಡರ್ಡ್ ನಿಮ್ಮದು ಕಂಪ್ಲೀಟ್ ಆಗಿರಬೇಕು. ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ನಾನು, ವಿತ್ 50% ಎಬೋವ್ ಮಾರ್ಕ್ಸ್. ಸೊ ಬೇರೆ ಕ್ಯಾಟಗರಿಯಲ್ಲಿ ಬಂದರೆ 40% ಸಾಕಾಗುತ್ತೆ. ಸೊ ನೀವು ಈ ಸಬ್ಜೆಕ್ಟ್ಸಲ್ಲಿ PCMBಯಲ್ಲಿ ಟೋಟಲ್ ನಿಮ್ಮದು ಏನು ಪರ್ಸಂಟೇಜ್ ಇದೆ ಅದು 50% ಎಬೋವ್ ಇರಬೇಕು ನೀವು ಎಕ್ಸಾಮ್ KCET ಎಕ್ಸಾಮ್ ಬರಿಬೇಕಾದ್ರೆ. ಅದಲ್ಲದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಮಾರ್ಕಿಂಗ್ ಆಫ್ ದಿ ಎಕ್ಸಾಮ್ ಹೇಗಿರುತ್ತೆ ಅಂದರೆ ನಿಮ್ಮದು 50% ಆಫ್ ದ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ರ್ಯಾಂಕ್ಸ್ ಆಫ್ KCET. ಸೊ 50% PCM ಅಥವಾ PCBಯ ಸ್ಕೋರ್. ಓಕೆ, ಈಗ ಅದಲ್ಲದೆ ಈ 50% ಮಾರ್ಕ್ಸ್ ಇದಲ್ಲದೆ 50% ಫ್ರಮ್ ದ KCET ಎಕ್ಸಾಮ್. ಅಂದರೆ ನಿಮ್ಮ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ KCET ಎಕ್ಸಾಮಿಗೆ, ಬಿಕಾಸ್ ಹಾಫ್ ಆಫ್ ಇಟ್ ಇಸ್ ಫ್ರಮ್ ಯೋರ್ 12th ಸ್ಟ್ಯಾಂಡರ್ಡ್ PCB ಆರ್ PCM ಅಲ್ವಾ. ಡೆಫಿನೆಟ್ಲಿ KCETದು ಮಾರ್ಕ್ಸು ಬೇಕೇ ಬೇಕು. ಅದಲ್ಲದೆ ಹೇಗಿರುತ್ತೆ ಅಂದರೆ ಕ್ವೆಶನ್ಸ್ 180 ಇರುತ್ತೆ, 180 ಕ್ವೆಶನ್ಸ್. PCM ಅಥವಾ PCB ನೀವು ಯಾವುದಕ್ಕಾದ್ರೂ ಚೂಸ್ ಮಾಡ್ಬೋದು. ಅಂದರೆ ಬಯಾಲಜಿ ಮತ್ತು ಮ್ಯಾಥಮ್ಯಾಟಿಕ್ಸ್ ಇದೆರಡರಲ್ಲೊಂದು ಚೂಸ್ ಮಾಡ್ಬೋದು ನೀವು. ಓಕೆ, ಆ್ಯಂಡ್ ಕರೆಕ್ಟ್ ಆನ್ಸರಿಗೆ ಯಾವತ್ತೂ ಒಂದು ಮಾರ್ಕ್ ಸಿಗುತ್ತೆ. ಒಂದು ತುಂಬ ಒಳ್ಳೆ ವಿಚಾರ ಏನಂದರೆ KCETಯಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಅದೊಂದು ನಿಮ್ಮದು ಪುಣ್ಯ. ಓಕೆ, ಬಿಕಾಸ್ ಇನ್ ನೀಟ್ ಯು ಹ್ಯಾವ್ ನೆಗೆಟಿವ್ ಮಾರ್ಕ್ಸ್. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ನಾವು ಅಪಾರ್ಟ್ ಫ್ರಮ್ ದಿಸ್ ಯಾವುದೆಲ್ಲ ಕಾಲೇಜಸ್ ಬರಬಹುದು KCET ಅಂಡರ್. ಸೊ ಡೆಫಿನೆಟ್ಲಿ ಆಲ್ ಆಫ್ ದಿ ಗೌರ್ಮೆಂಟ್ ಕಾಲೇಜಸ್, ಅಂದರೆ ಫಿಶರೀಸ್, ವೆಟರ್ನರಿ ಸೈನ್ಸ್ ಇದೆಲ್ಲ ಗೌರ್ಮೆಂಟೇ ಇದೆ ನಮ್ಮ ಕಾಲೇಜಲ್ಲಿ, ನಮ್ಮದು ಕರ್ನಾಟಕದಲ್ಲಿ. ಸೊ ಅದೆಲ್ಲ ಕಾಲೇಜು KCET ಅಂಡರೇ ಬರುತ್ತೆ. ಅದಲ್ಲದೆ ಕೆಲವು ಪ್ರೈವೇಟ್ ಕಾಲೇಜಸ್ KCET ರ್ಯಾಂಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಕೆಲವು ಕಾಲೇಜಸ್ ಏನು ಮಾಡ್ತಾರೆ ಅಂದರೆ ಅವರದ್ದೇ ಇಂಡಿವಿಜುವಲ್ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಮೇಜರ್ಲಿ ಗೌರ್ಮೆಂಟ್ ಏಡೆಡ್ ಕಾಲೇಜಸ್ ಆಫ್ ಕರ್ನಾಟಕ ವಿಲ್ ಬಿ ಕನ್ಸಿಡರಿಂಗ್ KCET. ಅದಲ್ಲದೆ ಫೀಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ, ಇದು ಫಿಕ್ಸ್ಡ್ ಅಲ್ಲ. ಓಕೆ, 36,000ಇಂದ ಅಪ್ರಾಕ್ಸಿಮೇಟ್ಲಿ ಸ್ಟಾರ್ಟ್ ಆಗುತ್ತೆ. ಕಮ್ಮಿ ಜಾಸ್ತಿ ಇರ್ಬೋದು ಗೌರ್ಮೆಂಟ್ ಕಾಲೇಜಸ್ ಡಿಪೆಂಡಿಂಗ್ ಆನ್ ದ ಡಿಫ್ರೆಂಟ್ ಕೋರ್ಸಸ್. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಇದು ಸ್ಟೇಟ್ ಎಕ್ಸಾಮ್, ಸ್ಟೇಟ್ ಲೆವೆಲ್ ಎಕ್ಸಾಮ್. ಆ್ಯಂಡ್ ದಿಸ್ ಐ ಆಲ್ರೆಡಿ ಟೋಲ್ಡ್ ಯು. ಸೊ ನೀವು MBBS ಮಾಡಬೇಕಾದ್ರೆ ನಿಮಗೆ CET ಯೂಸ್ ಆಗಲ್ಲ. ಓಕೆ, MBBS ಆ್ಯಂಡ್ ಅದರ್ ಕೋರ್ಸಸ್ ಲೈಕ್ ಪುನಃ ಅದು ಕೆಲವು ಕಾಲೇಜಸ್ಸಿಗೆ ಡಿಪೆಂಡ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಸಮ್ ಅದರ್ ಕೋರ್ಸಸ್, ಫಾರ್ ಎಕ್ಸಾಂಪಲ್ ಆಯುರ್ವೇದಿಕ್ ಅಥವಾ ಯೋಗಿಕ್ ಸೈನ್ಸ್ ಇದೆಲ್ಲ. ಸೊ ನಾನು ಹೇಳೋದೇನೆಂದರೆ definitely you have to try writing KCET exam, because now the $1 million question that you all have is which is easier one, which is difficult one. My dear students, ನಮ್ಮ ಕರ್ನಾಟಕದ KCET ಎಕ್ಸಾಮ್ ಸ್ಟ್ಯಾಂಡರ್ಡು ಈಗ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ, ನೀಟ್ ಲೆವೆಲಿಗೆ ಬಂದಿದೆ.
ಸೊ ನಾನೊಂದು ತಮಾಷೆ ವಿಚಾರ ಹೇಳ್ತೀನಿ. ನನ್ನ ತಮ್ಮನೂ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದಿದ್ದ KCT ನೀಟ್. ಅವನಿಗೆ KCT ತುಂಬ ಕಷ್ಟ ಆಗಿತ್ತು, ನೀಟ್ ಈಸಿ ಆಗಿತ್ತು. ಸೊ ಅವನಿಗೆ ಹೇಗೋ MBBS ಸೀಟ್ ಸಿಕ್ಕಿತ್ತು, ಬಿಕಾಸ್ ನೀಟ್ ಈಸಿ ಆಗಿದ್ದ ಕಾರಣ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದ. ಬಟ್ KCT ಕಷ್ಟ ಆಗಿತ್ತು ಅವನಿಗೆ. ಸೊ ಏನು ಇದ್ರ ಅರ್ಥ ಅಂದರೆ KCT ಖಂಡಿತ ಸುಲಭ ಅಲ್ಲ, ಓಕೆ, ಹಾಗೇಳಿ ತುಂಬ ಕಷ್ಟನೂ ಅಲ್ಲ. ಆಲ್ಮೋಸ್ಟ್ ಈಗ ಅದರದ್ದು ಏನು ಹೇಳೋದು ಲೆವೆಲ್ ಸಾಧಾರಣ ಸೇಮೇ ಆಗಿದೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಇಯರ್ಸ್. ಓಕೆ, ನಾವು ಮೂವಿಂಗ್ ನೆಕ್ಸ್ಟ್. So almost I guess you got a conclusion about KCET. So it's very important to write, because you get to know the difficulty level. Maybe it is going to be helpful for your NEET exam. So it's better to write KCET and NEET exam. But let's see what comes in NEET exam. So ಮೇನ್ಲಿ ನೀಟ್ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತು. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ಆ್ಯಂಡ್ ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಲ್ವಾ. ನಾವು ಯಾವುದೆಲ್ಲ ಸಬ್ಜೆಕ್ಟ್ ಬರುತ್ತೆ ನೀಟಲ್ಲಿ? KCTಯಲ್ಲಾದರೆ ಆಪ್ಷನ್ ಇದೆ PCM ಅಥವಾ PCB. ಇಂಜಿನಿಯರಿಂಗ್ನವರು ಹೋಗ್ಬೋದು, ಮತ್ತು ಬೇರೆ ಬಯಾಲಜಿ ರಿಲೇಟೆಡ್ ಕೋರ್ಸಸ್ಸಿಗೆಲ್ಲ ಯಾರಿಗೆಲ್ಲ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಹೋಗ್ಬೋದು. ಮಾತ್ರ ನೀಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರೆದ್ರೂ ಯೂಸ್ ಇಲ್ಲ, ಯಾಕಂದರೆ ಇಂಜಿನಿಯರಿಂಗ್ ಕಾಲೇಜ್ ನೀಟಿಂದ ಸಿಗಲ್ಲ. ಸೊ ನೀಟ್ ಈಸ್ ಮೇನ್ಲಿ ಏಮ್ಡ್ ಫಾರ್ ಮೆಡಿಕಲ್ ಅಲ್ವಾ. ನಾವು ವಾಟ್ ಆರ್ ದ ಸಬ್ಜೆಕ್ಟ್ಸ್ ದ್ಯಾಟ್ ಕಮ್ಸ್ ಅಂಡರ್ ನೀಟ್ ಎಕ್ಸಾಮ್? ಇದು PCBZ ಅಂದರೆ PC ಫಿಸಿಕ್ಸ್ ಕೆಮಿಸ್ಟ್ರಿ, ಅದಲ್ಲದೆ ಬಯಾಲಜಿಯಲ್ಲಿ ಬಾಟ್ನಿ ಆಸ್ ವೆಲ್ ಆಸ್ ಝುವಾಲಜಿ. ಸೊ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಎಲ್ಲ 45 ಇರುತ್ತೆ. ಬಟ್ ಮಾರ್ಕ್ಸ್ ಇಸ್ 180 ಫಾರ್ ಪರ್ ಸಬ್ಜೆಕ್ಟ್. ಓಕೆ, ಸೊ ಟೋಟಲ್ ಮಾರ್ಕ್ಸ್ 720 ಆಗಿರುತ್ತೆ. ಓಕೆ, ಸೊ ಇಫ್ ಯು ವಾಂಟ್ ಟು ಗೆಟ್ ದ ಬೆಸ್ಟ್ MBBS, that is AIIMS Delhi and all, what I suggest is aim for full marks, aim for 720 only. ಓಕೆ, ಸೊ ಯಾವತ್ತು ಡ್ರೀಮ್ ಮಾಡುವಾಗ ತುಂಬ ದೊಡ್ಡ ಡ್ರೀಮ್ ಏನು ಹೇಳೋದು, ಚಿಕ್ಕ ಡ್ರೀಮ್ ಎಲ್ಲ ಮಾಡಬಾರ್ದು. ಸೊ if you think of achieving a very big dream, maybe a little bigger dream you will be able to achieve, right? I don't know how many of you have understood, but so if you are thinking to get into a very good college, I suggest you, my dear students, think of 720 marks. ನನಗೆ 720 720ನೇ ಬರಬೇಕು. ಮೇ ಬಿ ಆ ಥರ ಥಿಂಕ್ ಮಾಡಿ ಸ್ಟಡಿ ಮಾಡಿದ್ರೆ 700 ಅಥವಾ ಅದು ಒಳ್ಳೆ ತುಂಬ ಮಾರ್ಕ್ಸ್, ಒಳ್ಳೆ ಏನು ಹೇಳೋದು ಮಾರ್ಕ್ಸೇ. ಸೊ ಏಮ್ ಫಾರ್ ಫುಲ್ ಮಾರ್ಕ್ಸ್. ಓಕೆ, now apart from this we will see little more things about NEET exam. now ಇನ್ನೊಂದು ಏನು ತುಂಬ ಒಳ್ಳೆ ವಿಚಾರ ನೀಟ್ ಎಕ್ಸಾಮ್ ಅಲ್ಲಂದರೆ, ಹೆಚ್ಚಿನ ಡೆಫಿನೆಟ್ಲಿ ಆಲ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ವೆರಿ ಫ್ಯೂ ಪ್ರೈವೇಟ್ ಕಾಲೇಜಸ್ ಆಲ್ಸೋ ಕನ್ಸಿಡರ್ ನೀಟ್ ಎಕ್ಸಾಮ್ ರ್ಯಾಂಕ್ ಸ್ಕೋರ್. ಮತ್ತು ಮಿನಿಮಮ್ ಫೀಸ್ ಅಂದರೆ ಎಷ್ಟು ಬರುತ್ತೆ ಅಂದರೆ, ನಿಮಗೆಲ್ಲರಿಗೆ ಗೊತ್ತಿರ್ಬೋದು, 6,000 rupees ಮಿನಿಮಮ್ ಫೀಸ್ ಆಗಿರುತ್ತೆ. ಏಮ್ಸ್ ಡೆಲ್ಲಿ ಅಂತೂ ತುಂಬ ಕಮ್ಮಿನೇ ಫೀಸನ್ನು ಆಫರ್ ಮಾಡಿ ಮಕ್ಕಳನ್ನು ತಗೊಳುತ್ತೆ. ಸೊ ದಟ್ ಈಸ್ ಅ ರಿಯಲಿ ಗುಡ್ ಥಿಂಗ್. ಬಿಕಾಸ್ ಏನಂದರೆ MBBS ಡಾಕ್ಟರ್ ಅಂದರೆ ಎಲ್ಲ ಜನರಿಗೆ ಏನು ಯೋಚನೆ ಆಗಿದೆ ಅಂದರೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಮಾತ್ರ ಈಗ ಏನಾಗಿದೆ ಅಂದರೆ, ತುಂಬ ಒಳ್ಳೆ ಕಾಲೇಜಸ್ ತುಂಬ ಕಮ್ಮಿ ಫೀಸಲ್ಲಿ ಆಫರ್ ಮಾಡುತ್ತೆ. ಮಾತ್ರ ನೀವು ತುಂಬ ಒಳ್ಳೆ ಸ್ಕೋರು ಮಾಡಿರಬೇಕು. ಓಕೆ, ಸೊ ಇಟ್ಸ್ ಈಸಿ ನೌ ಟು ಬಿಕಮ್ ಡಾಕ್ಟರ್ ದ್ಯಾನ್ engineers or the students who are aspiring to be an engineer, don't get offended. Okay, so ಇದು ನ್ಯಾಷನಲ್ ಲೆವೆಲ್ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಎಷ್ಟು ಸೀಟ್ ಇರುತ್ತೆ? ಸೊ ಇದು ನಾನು ಕೆಲವು ವೆಬ್ಸೈಟ್ಸಿಂದ ತಗೊಂಡಿರೋದು. MBBS 91 ಸಮಥಿಂಗ್ ಸೀಟ್ ಇರುತ್ತೆ. ಆ್ಯಂಡ್ ಕಾಲೇಜಸ್ 612 ಕಾಲೇಜಸ್, ಅದರಲ್ಲಿ ಇಷ್ಟು ನಂಬರ್ ಆಫ್ ಸೀಟ್ಸ್ ಇರುತ್ತೆ. ಅಂದರೆ ಎಲ್ಲ ಸೀಟ್ಸನ್ನು ಇನ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು, ಕ್ಯಾಟಗರಿ ಆಸ್ ವೆಲ್ ಆಸ್ ಡಿಫ್ರೆಂಟ್ ಕ್ಯಾಟಗರೀಸ್ ಇನ್ಕ್ಲೂಡಿಂಗ್ ದ GM ಜನರಲ್ ಮೆರಿಟ್ ಆಸ್ ವೆಲ್. ಓಕೆ, ಸೊ ಔಟ್ ಆಫ್ ದೀಸ್ 91,000 ಸಮಥಿಂಗ್ 48,000 ಗೌರ್ಮೆಂಟ್ ಕಾಲೇಜಸ್ ಆಗಿರುತ್ತೆ. ಸೊ ಇಷ್ಟು ಸೀಟ್ಸ್ ಇದೆ ಅಂದರೆ ಯು ಕ್ಯಾನ್ ಸ್ಟಿಲ್ ಇಫ್ ಇನ್ ಕೇಸ್ ಇಫ್ ಯು ಆರ್ ಲೈಕ್ ನಂಗೆ ಸೀಟ್ ಸಿಗುತ್ತೋ ಇಲ್ವೋ, ನನ್ನ ಜನರಲ್ ಮೆರಿಟ್ ಅದೆಲ್ಲ ಥಿಂಕ್ ಮಾಡೋರು, ನಾನು ಹೇಳೋದಂದರೆ ಸೀಟ್ಸ್ ಇದೆ, ಸಿಕ್ಕಾಪಟ್ಟೆ ಸೀಟ್ಸ್ ಇದೆ. ಬಟ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್ so that you will be able to get a good score and you will be able to get a good government colleges. So private too ide, government agilla andre, okay, that is 43,000 something private seats also are available in the MBBS colleges. So BDS, MBBS, I guess even for the dental as well, now the NEET exam is considered and the seats are also available. Next,
ಇನ್ನು ಎಕ್ಸಾಮ್ ಎಲ್ಲ ಹೇಗೆ ಕಂಡಕ್ಟ್ ಮಾಡ್ತಾರೆ, ನೆಗೆಟಿವ್ ಮಾರ್ಕ್ಸ್ ಇದೆಯಾ, ಎಷ್ಟು ಮಾರ್ಕ್ಸ್ ಬರುತ್ತೆ ಒಂದು ಕ್ವೆಶನನ್ನು ಆನ್ಸರ್ ಮಾಡಿದ್ರೆ ಇದೆಲ್ಲ ಸ್ವಲ್ಪ ಡೀಟೇಲಾಗಿ ನೋಡೋಣ. ಆಲ್ರೆಡಿ ಸ್ವಲ್ಪ ವಿಚಾರ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಆಫ್ಲೈನ್ ಮೋಡಲ್ಲೇ ಮಾಡ್ತಾ ಇದ್ದಾರೆ ಎಕ್ಸಾಮ್ಸನ್ನು. 180 ಕ್ವೆಶನ್ಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. 180 ಕ್ವೆಶನ್ಸ್ ಆ್ಯಂಡ್ 720 ಮಾರ್ಕ್ಸ್ ಅಂತ 3 hours ಆಫ್ ಡ್ಯೂರೇಷನ್ ಕೊಡ್ತಾರೆ ಎಕ್ಸಾಮಿಗೆ. ಓಕೆ, ಸೊ ಒಬ್ಜೆಕ್ಟಿವ್ ಕ್ವೆಶನ್ಸ್ ಎಲ್ಲವೂ ಒಬ್ಜೆಕ್ಟಿವ್ ಕ್ವೆಶನ್ಸೇ. 4 ಆಪ್ಷನ್ ಇರುತ್ತೆ. ಕರೆಕ್ಟ್ ಆನ್ಸರ್ ಮಾಡಿದ್ರೆ you will be getting the 4 marks and here it is. ಕರೆಕ್ಟ್ ಆನ್ಸರ್ ಮಾಡಿದ್ರೆ 4 marks, ಇಲ್ಲ ಅಂದರೆ ನೆಗೆಟಿವ್ ಅಂದರೆ ರಾಂಗ್ ಆದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1 ಮಾರ್ಕನ್ನು ತೆಗಿತಾರೆ. ಸೊ ಯು ಹ್ಯಾವ್ ಅ ನೆಗೆಟಿವ್ ಮಾರ್ಕಿಂಗ್. ಸೊ ವಿತ್ ರೆಸ್ಪೆಕ್ಟ್ ಟು ನೆಗೆಟಿವ್ ಮಾರ್ಕಿಂಗ್ ಇಫ್ ಯು ಕನ್ಸಿಡರ್ ನೀಟ್ ಎಕ್ಸಾಮ್ ಇಸ್ ಲಿಟಲ್ ಡಿಫಿಕಲ್ಟ್. ಚಾನ್ಸ್ ತಗೊಳ್ಳೋ ಹಾಗಿಲ್ಲ, ನೆಗೆಟಿವ್ ಮಾರ್ಕ್ಸ್ ಇದೆ. ಆದರೆ KCETಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದ ಕಾರಣ ಮೇ ಬಿ ನೀವು ಇನ್ಪಿನ್ ಸಬ್ಟಿಪಿನ್ ಅಂತ ಅಂದ್ಕೊಂಡು ಚಾನ್ಸ್ ತಗೊಂಡು ಆನ್ಸರ್ ಮಾಡಿದ್ರು ಲಕ್ ಇದ್ದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ 0 ಅಷ್ಟೇ. ಮಾತ್ರ ನೆಗೆಟಿವ್ ಮಾರ್ಕ್ ಅನ್ನೋದು ಸ್ವಲ್ಪ ಡೇಂಜರಸ್ ಆಗಿರುತ್ತೆ. ಓಕೆ, ಸೊ ಸಬ್ಜೆಕ್ಟ್ಸ್ ಹ್ಯಾವ್ ಆಲ್ರೆಡಿ ಟೋಲ್ಡ್ ಹೌ ಮೆನಿ ಸಬ್ಜೆಕ್ಟ್ಸ್ ವಿ ಹ್ಯಾವ್ ಇನ್ ದ ನೀಟ್ ಎಕ್ಸಾಮ್ ಅಂತ. ಸೊ ಇಫ್ ಯು ಹ್ಯಾವ್ ಮೋರ್ ಡೌಟ್ಸ್ ಅಬೌಟ್ ನೀಟ್ ಎಕ್ಸಾಮ್ ಡೆಫಿನೆಟ್ಲಿ ಆಸ್ಕ್ ಮೀ. ಆ್ಯಂಡ್ ಕನ್ನಡದಲ್ಲಿ ಬರೆಯೋಕ್ಕಾಗುತ್ತಾ ಮ್ಯಾಮ್ ನೀಟ್ ಎಕ್ಸಾಮ್? ಡೆಫಿನೆಟ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೂ ಬರೆಯೋಕ್ಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 13 ಲ್ಯಾಂಗ್ವೇಜಸ್ ವಿ ಕ್ಯಾನ್ ಆ್ಯಕ್ಚುಲಿ ರೈಟ್ ದ ನೀಟ್ ಎಕ್ಸಾಮ್. ಅದರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜು ಒಂದು. ಕನ್ನಡದಲ್ಲಿ ಪ್ಯೂರ್ ಶುದ್ಧ ಕನ್ನಡದಲ್ಲಿ ಬರಿಬೇಕು ಅಂತ ಇರೋ ಮಕ್ಕಳಿಗೆ ನಿಮಗೆ ಕನ್ನಡದ ಆಪ್ಷನು ಇದೆ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಲೈಕ್ ದ ವಿಡಿಯೋ ಆ್ಯಂಡ್ ದ ವಿಡಿಯೋ ವಾಸ್ ಯೂಸ್ಫುಲ್. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ. ಸೊ ತುಂಬ ಕನ್ನಡದ ಮಕ್ಕಳಿಗೆ ಶೇರ್ ಮಾಡಿ. ಮೇ ಬಿ ನಮ್ಮ ವಿಡಿಯೋವನ್ನು ಹುಡುಕ್ತಾ ಇರ್ಬೋದು ಯಾರು ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಅಂತ. ಸೊ ನಾನು ತುಂಬ ಟೈಮಿಂದಲೇ ಹೇಳ್ತಾ ಇದ್ದೀನಿ ಈ ವಿಚಾರನ. ನಮಗೆ ಕನ್ನಡದ ಡಾಕ್ಟ್ರು ಬೇಕು, ನಮಗೆ ಕನ್ನಡಿಗರು ಡಾಕ್ಟ್ರ್ ಆಗಬೇಕು. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ಕ್ಲಾಸ್. ಅಂಟಿಲ್ ದೆನ್, ಬಾಯ್ ಬಾಯ್.